ಎಚ್.ಡಿ. ಕೋಟೆ ತಾಲೂಕಿನ ಬಸವನಗಿರಿ ಹಾಡಿಯಲ್ಲಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಆಶ್ರಮ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಕಾರ್ಯಕ್ರಮವನ್ನು ವಿನೂತನವಾಗಿ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪುರಸಭಾ ಸದಸ್ಯ ಹಾಗೂ ಆದಿ ಕರ್ನಾಟಕ ಮಹಾಸಭಾದ ಅಧ್ಯಕ್ಷರಾದ ಎಚ್.ಸಿ. ನರಸಿಂಹಮೂರ್ತಿರವರು ಮಾತನಾಡಿ, ಪೋಷಕರು ಮಕ್ಕಳನ್ನು ಪ್ರತಿದಿನ ಶಾಲೆಗೆ ಕಳುಹಿಸಬೇಕು. ಶಿಕ್ಷಕರ ಶ್ರಮದಿಂದ ಮಕ್ಕಳಲ್ಲಿ ಕಲಿಕೆಯ ವಾತಾವರಣ ಬದಲಾಗಿದೆ. ಖಾಸಗಿ ಶಾಲೆಯ ವಿದ್ಯಾರ್ಥಿಗಳಿಗೆ ಹೋಲಿಸಿದರೆ ಆಶ್ರಮ ಶಾಲೆ ವಿದ್ಯಾರ್ಥಿಗಳ ಕಲಿಕೆ ಉತ್ತಮವಾಗಿದೆ. ಇದು ಶಿಕ್ಷಕರಿಗೆ ಸಂದುವ ಗೌರವ ಎಂದರು. ನನ್ನ ಜೊತೆ ಕ್ಲಾಸ್ಮೇಟ್ ಅವನು. ನಾವು ಯಾಕೂಟ ರಾಜಕೀಯಕ್ಕೆ ಬನ್ನ ಅವ IAS ಆಫೀಸರ್ ಆಗಿ ಈಗ ಹೈದರಾಬಾದ್ಲು ಅವನೇ. ಅವರಪ್ಪ ಪಾಪ ಅಲ್ಲಿ ಪರಿಮಳ ಹೋಟ್ಲ್ ನಿಂತಿತ್ತು, ಹಳಬರ್ಗೆ ಗೊತ್ತಿರಬೇಕು ಪರಿಮಳ ಹೋಟ್ಲ್ ಅಂತ. ಸೊ ಅಲ್ಲಿ ಬೋಂಡ ಮಾಡ್ತಿದ್ದೆ ಈಚ್ ಕೂತ್ಕೊಂಡು ಹೋಟ್ಲ್ ಮುಂದೆ. ಅವನ ಮಗ IAS ಆಫೀಸರ್ ಆಗ್ತಾನೆ, ನಾವು ಈ ಥರ ಆಗ್ತೀವಿ. ಹಾಗಾಗಿ ಮಕ್ಕಳು ಈಗಿನ ನಮಗೇನು ನೋಡ್ರಿ ಆ ಸಂದರ್ಭದಲ್ಲಿ ಬಟ್ಟೆ ಬ್ಯಾಗ್ನ ತಗೊಂಡು ಬರ್ತಿದ್ರು ಸ್ಕೂಲ್ಗಳಿಗೆ, ಗೊತ್ತಾಗಿಲ್ಲ. ಹಾಗಾಗಿ ಆದಿವಾಸಿ ಮಕ್ಕಳ ಮತ್ತೆ ಆದಿವಾಸಿ ಪೋಷಕರು ನಾವೇನಿದ್ದೀವೋ ನಾವುಗಳು ಮಕ್ಕಳ ಓದೋದ ಕಡೆಗೆ ಹೆಚ್ಚು ಗಮನವನ್ನ ನೀಡಬೇಕಾಗತ್ತೆ. ಶಾಲೆಗೆ ಆಗೊಮ್ಮೆ ಈಗೊಮ್ಮೆ ಬಂದು ಶಾಲಾ ಶಿಕ್ಷಕರನ್ನ ಸಹ ನಾವು ಪ್ರಶ್ನೆನೂ ಮಾಡ್ಬೇಕಾಗತ್ತೆ. ನಮ್ಮ ಮಕ್ಕಳು ಹೋಗ್ತಾ ಇದೀವೋ ಅಥವಾ ಓದ್ತಾ ಇಲ್ವೋ, ನಮ್ಮ ಒಂದು ಮಗುವೆ ಅಂತಲ್ಲ, ಶಾಲೆಯಲ್ಲಿರೋ ಎಲ್ಲಾ ಮಕ್ಕಳ ಬಗ್ಗೆನೂ ಸಹ ನಾವಿಲ್ಲಿ ಕಾಳಜಿ ವಹಿಸ್ಬೇಕಾಗತ್ತೆ. ಆಗ ಆ ರೀತಿ ಆಗ್ತಾ ಹೋದಾಗ ಮಾತ್ರ ನಮ್ಮ ಮಕ್ಕಳು ಸಹ ಶಿಕ್ಷಣದಲ್ಲಿ ಹೃದಯ ಇರುತ್ತೆ. ನಮ್ಮ ದೇಹದಲ್ಲಿ 5.5 ಲೀಟರ್ ರಕ್ತವಿರುತ್ತದೆ. ಹೃದಯವು ಒಂದು ದಿನಕ್ಕೆ 6800 ಲೀಟರ್. ನೋಡಿದ್ಯಾ ಹೆಂಗಿರುತ್ತೆ? ಹೇಳು.